ಕೈ ಕೈ ಬಿಟ್ರಿ ನಾವು ಇಲ್ಲೇ ಕುತ್ಕೊಂಡಿದ್ದೀವಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸಂಡೇ ಮತ್ತೆ ವೀಕೆಂಡ್. ಈಗ ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಇವತ್ತು ಎಗ್ ರೆಸಿಪಿ ಮಾಡ್ತೀನಿ ಬ್ರೇಕ್ಫಾಸ್ಟ್ಗೆ. ಸೊ ಇದು ಕ್ವಿಕ್ ಆಗಿ ಆಗುತ್ತೆ, ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ಆ್ಯಂಡ್ ತುಂಬ ಟೇಸ್ಟಿ ಆಗಿ ಕೂಡ ಇರುತ್ತೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಿಮ್ಗೇನು ತೋರಿಸ್ತೀನಿ ಈಗ ಏನೆಲ್ಲ ಈ ಬ್ರೇಕ್ಫಾಸ್ಟ್ಗೆ ಬೇಕಾಗುತ್ತೆ ಅಂತ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 3 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತರಕಾರಿ ಯಾವ್ದು ಬೇಕಾದರೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಒಂದೊಂದು ತೊಗೊಂಡಿದ್ದೀನಿ ಆ್ಯಂಡ್ ಇದು ಬಟರ್ ಮೆಲ್ಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಗಾರ್ಲಿಕ್ ಪೀಸಸ್ ಆ್ಯಂಡ್ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಇದು ಬ್ರೆಡ್ ಫ್ರೈ ಮಾಡುವಾಗ ಅದರ ಮೇಲೆ ಹಾಕಿ ಫ್ರೈ ಮಾಡ್ಲಿಕ್ಕಂತ. ಆ್ಯಂಡ್ ಎಗ್ಸ್ ಇಟ್ಟಿದ್ದೀನಿ ಆ್ಯಂಡ್ ಅದಕ್ಕೆ ಬೇಕಾಗಿರುವಂಥ ಮಸಾಲ ಇಟ್ಟಿದ್ದೀನಿ. ಈ ಬ್ರೆಡ್ ಬಂದು ನಾರ್ಮಲ್ ಬ್ರೆಡ್ಗಿಂತ ಬೇರೆ ಬ್ರೆಡ್ ಇದು. ಇದಕ್ಕೆ ಸವರ್ಡೋ ಬ್ರೆಡ್ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ ನಾರ್ಮಲ್ ಬ್ರೆಡ್ಗಿಂತ. ಇದು ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡ್ಬೋದು ನೀವು ಕೂಡ. ಇವತ್ತಿನ ವ್ಲಾಗ್ ಇದೆಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್. ನೀವು ಕೂಡ ಇಷ್ಟಪಡ್ತೀರಾ, ಲಾಸ್ಟ್ ತನಕ ವಿಡಿಯೋ ನೋಡಿ. ಫಸ್ಟ್ ಇಲ್ಲಿ ನಾನು ಬ್ರೆಡ್ಡನ್ನು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡುವಾಗ ನಾನಾಗ ಬಟರ್ ಮೆಲ್ಟ್ ಮಾಡ್ಕೊಂಡಿದ್ದೀನಲ್ವಾ, ಅದನ್ನು ಮೇಲೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ. ತುಂಬ ಓವರಾಗಿ ಫ್ರೈ ಮಾಡ್ಲಿಕ್ಕೆ ಹೋಗಲ್ಲ, ಸ್ವಲ್ಪ ಸ್ವಲ್ಪ ಗರಂ ಮಾಡ್ತೀನಿ. ನೋಡಿ ಇಷ್ಟು ಸಾಕು. ಇದನ್ನೀಗ ಎತ್ತಿಟ್ಕೊಳ್ಳುವ ಸೈಡಲ್ಲಿ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ತೀನಿ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ನಾನು ಆಗ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಇದೆಯಲ್ಲ, ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ಕೊಂಡು ಬಿಡ್ತೀನಿ. ಈ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಆಗ ಕಟ್ ಮಾಡ್ಕೊಂಡಿರುವ ತರಕಾರಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ ಇದನ್ನೆಲ್ಲ ಹಾಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ಉಪ್ಪು, ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈ ಈರುಳ್ಳಿ ಇರ್ಬೋದು, ತರಕಾರಿ ಇರ್ಬೋದು, ಇದನ್ನೆಲ್ಲ ಜಾಸ್ತಿ ಫ್ರೈ ಮಾಡಬಾರ್ದು. ಸ್ವಲ್ಪ ಸ್ವಲ್ಪ ಫ್ರೈ ಆಗುವಾಗಲೇ ಈ ಥರ ಮಸಾಲೆಗಳನ್ನೆಲ್ಲ ಹಾಕೊಂಡು ಬಿಡಬೇಕು. ಉಪ್ಪು, ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆ ಥರನೇ ಬಿಡಬೇಕು. ಸ್ವಲ್ಪ ಕ್ಯಾಪ್ಸಿಕಮ್ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಇದೆಲ್ಲ ಸ್ಮೂತ್ ಆಗಬೇಕು. ಅದು ಸ್ಮೂತ್ ಆದಮೇಲೆ ಈಗ ಮಸಾಲೆಗಳನ್ನು ಹಾಕೊಳ್ತೀವಿ. ರೆಡ್ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ, ಎಲ್ಲ ಮಸಾಲವನ್ನು ಸ್ವಲ್ಪ ಸ್ವಲ್ಪ ಲೈಟಾಗಿ ಹಾಕೊಳ್ತಿದ್ದೀನಿ. ಲೈಟಾಗಿ ಹಾಕೊಂಡ್ರೇ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಮಸಾಲ ಎಲ್ಲ ಕುಕ್ ಆದಮೇಲೆ ನಾನು ಎಗ್ ಒಡೆದು ಹಾಕ್ತೀನಿ ಅದರ ಮೇಲೇ. ನಿಮ್ಗೆ ಎಷ್ಟು ಎಗ್ ಬೇಕು ಅಷ್ಟು ಹಾಕೊಂಡ್ರೆ ಆಯಿತು. ನಮಗೆ 3 ಸಾಕೀಗ. ಸೊ ಹಾಗಾಗಿ 3 ಎಗ್ಸನ್ನು ಒಡೆದು ಹಾಕೊಳ್ತಿದ್ದೀನಿ. ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ ಆ್ಯಂಡ್ ಲಾಸ್ಟಿಗೆ ಚೀಸ್ ಹಾಕೊಳ್ತೀನಿ. ಮೊಜರೆಲ್ಲ ಚೀಸ್ ಸ್ವಲ್ಪ ಹಾಕೊಳ್ತೀನಿ. ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ, ಆಯಿತಾ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಬೇಕು, ಇಲ್ಲಾಂದರೆ ಗ್ಯಾಸ್ ಆಫ್ ಮಾಡಿದ್ರು ಓಕೆ. ನಿಧಾನವಾಗಿ ಬೇಯಬೇಕು ಎಗ್. ನೋಡಿ ನಾನಿದನ್ನು ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಇಟ್ಟಿದ್ದೀನಿ. 10 ಮಿನಿಟ್ಸ್ ಇದ್ದರೆ ಎಗ್ ಬಾಯ್ಲ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ಎಗ್ಗೆಲ್ಲ ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು ಚೆಕ್ ಮಾಡ್ತಿದ್ದೀನಿ, ಇಲ್ಲಿ ನೋಡ್ತಿರ್ಬೋದು ಎಗ್ ಬೆಂದಿದೆಯಾ ಇಲ್ವಾ ಅಂತ. ಸೊ ಕರೆಕ್ಟಾಗಿ ಬೆಂದಿದೆ. ಇದನ್ನೀಗ ಸಾಕು, ಗ್ಯಾಸ್ ಆಫ್ ಮಾಡಿ ಇಟ್ಟರೆ ಆಯಿತು. ಇದನ್ನು ಬ್ರೆಡ್ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗುತ್ತೆ. ನಾರ್ಮಲ್ ಬ್ರೆಡ್ ಜೊತೆನೂ ತಿನ್ಬೋದು ಇದನ್ನು, ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು, ಆಫ್ಟರ್ನೂನ್ ಲಂಚ್ಗೇನು ಇದನ್ನು ತಿನ್ಬೋದು, ಡಿನ್ನರ್ಗೇನು ತಿನ್ಬೋದು. ಆ್ಯಂಡ್ ಇದು ತುಂಬಾ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ಇಬ್ಬರದು ಪ್ಲೇಟ್ ರೆಡಿ ಆಯಿತು. ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ ಹೇಗಾಗಿದೆ ಅಂತ, ಟೇಸ್ಟ್ ಮಾಡಿ ಹೇಳಲಿ. ನಂದು ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನನ್ನ ಹಸ್ಬೆಂಡ್ ಅಲ್ಲಿ ಟೀ ಮಾಡ್ತಿದ್ದಾರೆ. ಓಯ್ ಮುಲ್ತಿಲ್ಲೆ. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ರೆಡಿ ಇದೆ. ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ ಟೇಸ್ಟ್ ಮಾಡಲಿಕ್ಕೆ. ತುಂಬಾ ಚೆನ್ನಾಗಿದೆ. ಎಗ್ ಇಟ್ಟು ಬಾಯ್ಲ್ ಆಗ್ತದೆ, ಲೋ ಫ್ಲೇಮಲ್ಲಿ ಇಟ್ಟರೆ ಬಾಯ್ಲ್ ಆಗುತ್ತೆ ಎಗ್ಗು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಫ್ರೆಂಡ್ಸ್. ಈಗ ಟೈಮ್ ಈವ್ನಿಂಗ್ ಆಗಿದೆ. ಈಗ ಒಂದು 3 o'clock ಆಗಿದೆ. ನಾನು ಇಲ್ಲಿ ರೆಡಿ ಆಗ್ತಿದ್ದೀನಿ. ನನ್ನ ಹಸ್ಬೆಂಡ್ ಹೇಳಿದ್ರು ಹೊರಗೆ ಹೋಗ್ಬಿಟ್ಟು ಬರೋಣ ಅಂತ. ಸೊ ಎಲ್ಲಿ ಹೋಗೋದು ಅಂತ ಆಮೇಲೆ ಹೇಳ್ತೀನಿ. ಏನು ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ ನನಗೆ.
ಫ್ರೆಂಡ್ಸ್, ಈ ತರ ಹೇರ್ ಬಿಟ್ಕೊಂಡು ಹೋಗಲ್ಲ, ಯಾಕಂದ್ರೆ ತುಂಬಾ ಗಾಳಿ ಇರುತ್ತೆ ಅಂಡ್ ಬಿಸಿಲಿರುತ್ತೆ, ಫುಲ್ಲು ಗಾಳಿಗೆಲ್ಲ ಹಾರಾಡೋಗುತ್ತೆ. ಸೊ ಹಾಗಾಗಿ ನಾನೊಂದು ಕ್ಲಿಪ್ ಹಾಲು ಹೋಗ್ತೀನಿ. ಫೈನಲ್ ಆಗಿ ಸ್ಟ್ರೈಟ್ನಿಂಗ್ ಎಲ್ಲ ಮುಗೀತು, ನಾನು ರೆಡಿ ಆಗಿದ್ದೀನಿ. ಆದರೂ ಕೂಡ ಒಂದು ಹುಡುಗಿಯರಿಗೆ ಕನ್ನಡಿ ನೋಡೋದೊಂದು ಇದ್ದೇ ಇರುತ್ತಲ್ಲ, ಮಿರರ್ ಎಷ್ಟು ನೋಡಿದರೂ ಸಾಕಾಗಲ್ಲ ಹೊರಡುವಾಗ. ಸೊ ನಾನು ಅಷ್ಟೇ, ನಾನೀಗ ಮಿರರ್ ನೋಡೋಕ್ಕಿಂತ ಜಾಸ್ತಿ ನನ್ನ ಮೊಬೈಲ್ ಕ್ಯಾಮರಾ ನೋಡಿಕೊಂಡು ಹೊರಡ್ತೀನಿ ಆ್ಯಂಡ್ ಅದನ್ನೇ ನೋಡ್ತಿರ್ತೀನಿ, ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ ಇರ್ತೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾವು ಹೋಗ್ತಿರೋದು ಝೂಗೆ. ನನಗೆ ಝೂಗೆ ಇವತ್ತು ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಟಿಕೆಟ್ ಬುಕ್ ನಾನು ಹೇಳಿರೋದು ಲಾಸ್ಟ್ ವೀಕ್ ಹೇಳಿದ್ದೆ, ಝೂಗೆ ಹೋಗ್ಬಿಟ್ಟು ಬರೋಣ, ಅನಿಮಲ್ಸ್ ಎಲ್ಲ ನೋಡಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ. ನನ್ನ ಹಸ್ಬೆಂಡ್ ಅದು ನೆನಪಲ್ಲಿಟ್ಟು ಇವತ್ತು ಟಿಕೆಟ್ ಬುಕ್ ಮಾಡಿ ಹೇಳ್ತಿದ್ದಾರೆ, ಬಾ ಝೂಗೆ ಹೋಗ್ಬಿಟ್ಟು ಬರೋಣ ಅಂತ. ನನಗೇನೆ ನೆನಪಿರಲಿಲ್ಲ. ಸೊ ಫೈನಲಿ ಈಗ ಝೂಗೆ ಹೋಗ್ತಿದ್ದೀವಿ. ನಾವು 2 years ಬ್ಯಾಕ್ ನಾವು ಆ ಝೂಗೆ ಹೋಗಿದ್ವಿ ಆಲ್ರೆಡಿ. ಸೊ ಇಲ್ಲಿ ನನಗೆ ಯಾಕೋ ಆ್ಯನಿಮಲ್ಸ್ ಎಲ್ಲ ನೋಡೋದಂದ್ರೆ ತುಂಬಾ ಇಷ್ಟ. ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇದು ಅಬುದಾಬಿಯಲ್ಲಿ ಇರೋದು, ನಮಗೆ ಸ್ವಲ್ಪ ಹತ್ರ, ದೂರ ಇದೆ ಬಟ್ ಅಬುದಾಬಿಯಲ್ಲಿ ಇರೋದಲ್ಲ, ಸೊ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಸೊ ಬನ್ನಿ ಈಗ ಹೋಗುವ. ಈಗ ಟೈಮ್ ಇತ್ತು ಖಂಡಿತ 4 ಗಂಟೆನಾ, 4 o'clock ಆಗ್ತಾ ಬಂತು. ಈಗ ನಾವಲ್ಲಿ ರೀಚ್ ಆಗೋದು ಒಂದು ಅರ್ಧ ಗಂಟೆ ಆಗ್ಬೋದು ಅಷ್ಟೇ. ಸೊ ಬನ್ನಿ, ನಿಮ್ಗೇನು ತೋರಿಸ್ತೀನಿ. ಈಗ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಹೊಸ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದೀರಾ. ಸೊ ನಿಮಗೆಲ್ಲ ನೋಡ್ಬೋದು, ಇದು ನಂದು ಓಲ್ಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ಆಲ್ರೆಡಿ ನೋಡಿರ್ಬೋದು ಈ ಪ್ಲೇಸ್, ಆದರೆ ಅವ್ರಿಗೆ ನೆನಪು ಇದೆ ಇಲ್ವಾ ಗೊತ್ತಿಲ್ಲ. ಸೊ ಬನ್ನಿ ಹೋಗೋ. ನನ್ನ ಹಸ್ಬೆಂಡ್ ಕಾಫಿ ಕುಡಿದಿದ್ದಾರೆ. ಫೈನಲಿ ನಾವು ಝೂ ರೀಚ್ ಆದ್ವಿ. ಈ ಝೂನ ಹೆಸರು ಎಮಿರೇಟ್ಸ್ ಪಾರ್ಕ್ ಝೂ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ, ಓ ಮೈ ಗಾಡ್, ಅಷ್ಟು ಚೆನ್ನಾಗಿದೆ, ಹೇಳೋದೇ ಬೇಡ. ಒಂಥರ ಡಿಫ್ರೆಂಟ್ ಆಗಿದೆ, ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನಗೆ ಇಲ್ಲಿ ಆ್ಯನಿಮಲ್ಸಲ್ಲಿ ನನಗೆ ಏನು ಇಷ್ಟ ಅಂದರೆ, ನನಗೆ ಬರ್ಡ್ಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ನನಗೆ ಟೈಗರ್, ಎಲಿಫ್ಯಾಂಟ್ ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ವೈಲ್ಡ್ ಆ್ಯನಿಮಲ್ಸ್ ತುಂಬಾ ಇಷ್ಟ ಆಗುತ್ತೆ. ಆಯಿತಾ, ಫ್ರೆಂಡ್ಸ್, ಝೂ ಒಳಗಡೆ ಬಂದಿದ್ದೀವಿ. ಝೂ ಅಲ್ಲಿ ಫಸ್ಟ್ ನಾನು ನೋಡ್ತಿರೋದು ಏನಂತೂ ಲೈಟ್ ಪುದರ್ ಬರ್ತೀರಾ, ತುಂಬಾ ಡಿಫ್ರೆಂಟ್ ಆಗಿರೋ ಅನಿಮಲ್ ಇದೆ, ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಿಮಗೆ ಇದು ಯಾವ ಆ್ಯನಿಮಲ್, ಇದ್ರ ನೇಮ್ ಏನು ಅಂತ ಗೊತ್ತಾ? ಅಲ್ಲಿ ನೇಮ್ ಬರೆದಿದ್ರು, ಬಟ್ ನನಗೆ ಈ ಅನಿಮಲ್ ನಾನು ಫಸ್ಟ್ ಟೈಮ್ ನೋಡೋದಲ್ವ, ನೋಡೋ ಇದರಲ್ಲಿ ನನಗೆ ನೇಮೇ ಮರ್ತೋಯ್ತು. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ ಇದರ ನೇಮ್. ಆ್ಯಂಡ್ ನೆಕ್ಸ್ಟು ಇದು ದೊಡ್ಡ ಆಮೆ ಟಾಯ್ಸ್. ಇಲ್ಲಿ ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ, ಇದರ ಸೈಜ್ ಮಾತ್ರ ತುಂಬ ದೊಡ್ಡದಿದೆ, ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ. ಚಿಕ್ಕ ಆಮೆಗಳು ಕೂಡ ಇತ್ತು ಅಲ್ಲಿ. ಇಲ್ಲಿ ನೋಡಿ, ಇದು ಆಫ್ರಿಕನ್ ಆಮೆಗಳು. ಸೊ ಇಲ್ಲಿ ಬರೆದಿದ್ದಾರೆ ಯಾವ ಕಂಟ್ರಿದ್ದು ಯಾವುದು ಏನು ಅಂತ, ಇದರ ಡೀಟೇಲ್ಸ್ ಎಲ್ಲ ಬರೆದಿದ್ದಾರೆ. ಎಲ್ಲ ಆ್ಯನಿಮಲ್ಸಲ್ಲೂ ಕೂಡ ಅಲ್ಲಲ್ಲಿ ಬರೆದಿರ್ತಾರೆ. ಆ್ಯಂಡ್ ಇದು ಚಿಕ್ಕ ಆಮೆಗಳು, ಇಲ್ಲೆಲ್ಲ ಸ್ವಲ್ಪ ನೋಡಿದ್ವಿ. ನನಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ನೋಡಲಿಕ್ಕೆ, ದೊಡ್ಡ ಆಮೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಚಿಕ್ಕ ಆಮೆ ಇದ್ರೆ ನಾವು ಯಾವಾಗಲೂ ಎಲ್ಲಿನಾದರೂ ನೋಡ್ತೀವಿ. ಫಸ್ಟ್ ನಿಮಗೆ ಝೂ ಎಂಟರ್ ಆಗುವಾಗ ಈ ಥರ ಬರ್ಡ್ಸು, ಚಿಕ್ಕ ಪ್ರಾಣಿಗಳೆಲ್ಲ ನೋಡಲಿಕ್ಕೆ ಸಿಗುತ್ತವೆ. ಆ್ಯಂಡ್ ಅದನ್ನು ನೋಡಿಕೊಂಡೇ ಮುಂದೆ ಹೋಗಬೇಕು. ಬೇರೆ ಆ್ಯನಿಮಲ್ಸ್ ನೋಡಬೇಕಾದ್ರೆ ನಿಮಗೆ ಬೇರೆ ನೆಕ್ಸ್ಟ್ ಒಳ್ಳೆ ಆ್ಯನಿಮಲ್ಸ್ ಇದೆ, ನಿಮಗೆ ತೋರಿಸ್ತೀನಿ. ವಿಡಿಯೋ ಎಲ್ಲಿನೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ, ಆಯಿತಾ. ನಾನು ಆಲ್ರೆಡಿ ಒಂದ್ಸಲ ಇಲ್ಲಿ ಬಂದಿರೋದ್ರಿಂದ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನೋಡಿದ್ದೆ ಫಸ್ಟೇ. ಸೊ ಹಾಗಾಗಿ ನಾನು ಜಾಸ್ತಿ ಬರ್ಡ್ಸನ್ನೆಲ್ಲ ನೋಡ್ಕೊಂಡು ಹೋಗ್ತಿಲ್ಲ, ಜಸ್ಟ್ ಮೇಲೆ ನೋಡ್ತಾ ಇದ್ದೀನಿ. ನಾನು ಮೇಯ್ನಾಗಿ ಬಂದದ್ದು ಟೈಗರ್, ಎಲಿಫ್ಯಾಂಟ್, ಲಯನ್ ಇದನ್ನೆಲ್ಲ ನೋಡ್ಲಿಕ್ಕಂತ ಬಂದಿರೋದು. ಆ್ಯಂಡ್ ಸ್ನೇಕ್ಸ್ ಇದೆ. ಸ್ನೇಕ್ಸಲ್ಲಿ ಕೂಡ ಕ್ಯೂಟ್ ಆಗಿರುವಂಥ ಸ್ನೇಕ್ ಇದೆ, ಅದು ತೋರಿಸ್ತೀನಿ. ನೀವು ಅನ್ಕೊಬೋದು ಸ್ನೇಕಲ್ಲಿ ಕೂಡ ಕ್ಯೂಟ್ ಇರುತ್ತಾ ಅಂತ ಅನ್ಕೊಬೋದು. ಇದೆ, ತೋರಿಸ್ತೀನಿ, ವೆಯ್ಟ್ ಮಾಡಿ.
ನನಗೆ ಆ ಬರ್ಡ್ಸ್ ಇದೆಲ್ಲ ಕಲರ್ ಎಲ್ಲ ತುಂಬಾ ಇಷ್ಟ ಆಯಿತು. ನಿಮ್ಗೆ ಏನು ಅನಿಸ್ತು ಅಂತ ತಿಳಿಸಿ. ಜಿರಾಫೆ ಫೀಡಿಂಗು ಇಲ್ಲಿ ಆ್ಯನಿಮಲ್ಸಿಗೆಲ್ಲ ನಾವು ಫೀಡ್ ಮಾಡ್ಬೋದು. ನಾವು ತಿನ್ನೋ ಆಹಾರ ಫೀಡ್ ಮಾಡೋದಲ್ಲ, ಅದರದ್ದೇ ಆಹಾರ ಅಲ್ಲಿ ಕೊಡ್ತಾರೆ, ಅದನ್ನು ಫೀಡ್ ಮಾಡಿದ್ರೆ ಆಯಿತು. ಸೊ ನನಗೇನು ಅನಿಸುತ್ತೆ ಅಂದರೆ ನಾನು ಫೀಡ್ ಮಾಡಲಿಕ್ಕೆ ಹೋಗಲಿಲ್ಲ. ಆ್ಯಂಡ್ ನಾನು ನೋಡಲು ನನಗೆ ಅಂದಾಜೇ ಇಲ್ಲ ಅದರದ್ದು ಅದು ತಗೊಳ್ಬೇಕಂತ. ನಾವು ಸೀದಾ ಬಂದುಬಿಟ್ವಿ. ಇಷ್ಟೇ ಇದ್ದವರು ಫೀಡ್ ಮಾಡ್ಬೋದು ಅಷ್ಟೇ. ಇಲ್ಲಿ ನೋಡಿ ಜಿರಾಫೆಗೆ ಫುಡ್ ಕೊಡ್ತಿದ್ದಾರೆ. ಈ ಥರ ಸೊಪ್ಪು ತರಕಾರಿ ಇದನ್ನೆಲ್ಲ ಕೊಡ್ತಾರೆ. ಇಲ್ಲಿ ಫೋಟೋಸ್ ತೆಗೆದುಕೊಳ್ಳೋರು ಬೇಕಾದರೆ ತೆಗಿಬೋದು. ನಾನು ಆಲ್ರೆಡಿ ಇಲ್ಲೆಲ್ಲ ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ಫೋಟೋಸ್ ಎಲ್ಲ ತೆಗೆದು ಆಗಿದೆ. ತುಂಬ ಫೋಟೋಸ್ ಇದೆ ನಂದು. ನೀವು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಚೆಕ್ ಮಾಡಿದರೆ ಸಿಗುತ್ತೆ. ಆ್ಯಂಡ್ ಈ ಮಂಕಿ ಇದೆಲ್ಲ ಇದು ಎಷ್ಟು ಕ್ಯೂಟ್ ಆಗಿತ್ತು ಅಂದರೆ ತುಂಬಾ ಕ್ಯೂಟ್ ಆಗಿತ್ತು, ತುಂಬ ಆ್ಯಕ್ಟಿವ್ ಆಗಿತ್ತು. ಈ ಪ್ರಾಣಿ ಬಂದು ಇದು ಡಾಂಕಿ ಆಯಿತಾ, ಕತ್ತೆ ಅಂತ ಹೇಳ್ತೀವಲ್ವ ಅದು. ಇದು ಏನಂದರೆ ಇಲ್ಲಿ ನಾವು ಎಲ್ಲ ಆ್ಯನಿಮಲ್ಸನ್ನು ಟಚ್ ಮಾಡ್ಬೋದು. ಟೈಗರ್ ಲಯನಲ್ಲೆಲ್ಲ ಟಚ್ ಮಾಡಲಿಕ್ಕಿಲ್ಲ. ಈ ಥರದ ಆ್ಯನಿಮಲ್ಸನ್ನೆಲ್ಲ ಟಚ್ ಮಾಡ್ಬೋದು ಆಯಿತಾ. ಸೊ ನಾನು ಮಾಡ್ತೀನಿ ಟಚ್, ನನ್ನ ಹಸ್ಬೆಂಡ್ ಕೂಡ ಮಾಡ್ತಾರೆ. ಬಟ್ ಇದು ಕಚ್ತವೆ ಆಯಿತಾ. ನಾವು ಕೈ ಹಾಕೊಂಡಾಗ ಅದು ಕಚ್ಚಿಬಿಟ್ರೆ ಮತ್ತು ತುಂಬ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ನಾನು ಜಾಸ್ತಿ ಟಚ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಬೇರೆ ಬೋರ್ಡಲ್ಲಿ ಬರೆದಿದ್ದಾರೆ ಅದು ಎಲ್ಲ ಕಚ್ತದೆ, ಬೈಟ್ ಮಾಡುತ್ತೆ ಅಂತ. ಸೊ ಸುಮ್ಮನೆ ರಿಸ್ಕ್ ಯಾಕಂತ ನಾನು ಜಾಸ್ತಿ ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ. ಇದು ಹಾರ್ಸ್, ಕುದುರೆ, ಬಟ್ ಚಿಕ್ಕ ಗಾತ್ರದ ಕುದುರೆ ಅಂತ ಹೇಳ್ಬೋದು. ಮಿನಿ ಹಾರ್ಸ್ ಅಂತ ಹೇಳ್ಬೋದು. ಇದು ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಓ ಮೈ ಗಾಡ್, ಹೇಳೋದೇ ಬಿಡ, ಅಷ್ಟು ಕ್ಯೂಟ್ ಆಗಿದೆ. ನೋಡಿ ಅಲ್ಲೆಲ್ಲ ಫೀಡ್ ಮಾಡ್ಬೋದು. ನಾವೇನಾದರೂ ಸೊಪ್ಪು ತರಕಾರಿ ತಂದು ಅವರೇ ಕೊಡ್ತಾರೆ. ಅವ್ರು ಕೊಡೋದನ್ನು ಮಾತ್ರ ಇದಕ್ಕೆ ಕೊಡಲಿಕ್ಕೆ, ಬೇರೆ ಎಲ್ಲ ನಾವು ತಿನ್ನೋ ಆಹಾರ ಕೊಡುವಾಗಿಲ್ಲ. ನೋಡಿ ಅಲ್ಲಿ ಬರೆದಿದ್ದಾರೆ ಬೋರ್ಡಲ್ಲಿ, ಅದನ್ನು ನೀವು ಟಚ್ ಮಾಡೋದಾದರೆ ಮಾಡಿ, ಬಟ್ ಬೈಟ್ ಮಾಡುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಅಲ್ಲಿ ಬರೆದಿದ್ದಾರೆ. ಬಟ್ ಕ್ಯೂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇದುಂಟಲ್ಲ ತುಂಬ ಜಂಪ್ ಮಾಡುತ್ತೆ ಮೇಲೆ ಆ್ಯಂಡ್ ತುಂಬ ಫಾಸ್ಟಾಗಿ ಓಡುತ್ತೆ ಆಯಿತಾ. ಇದರದ್ದು ಸೌಂಡ್ ಉಂಟಲ್ಲ ಒಂಥರ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಭಯ ಅಂತ ಅನಿಸುತ್ತೆ ಹತ್ರ ಹೋದಾಗ. ಇದು ನೋಡಿ ಎಷ್ಟು ಪಾಪದ ಪ್ರಾಣಿ ಅಂದರೆ ಅದಕ್ಕೆ ಟಚ್ ಮಾಡಿದಾಗಲೆಲ್ಲ ಖುಷಿ ಆಗುತ್ತೆ. ಹೆಡ್ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅದಕ್ಕೆ ಆಯಿತಾ. ಇದೆಲ್ಲ ಬೇರೆ ಬೇರೆ ಕಂಟ್ರಿಯಿಂದ ತೊಗೊಂಬಂದಿರೋದು. ಇದು ಯಾವುದು ಕಂಟ್ರಿ ಅಂತ ನಾನು ಅಬ್ಸರ್ವ್ ಮಾಡಿಲ್ಲ. ಅದನ್ನು ನೋಡುವಾಗ ಅದರದ್ದು ಕ್ಯೂಟ್ ಫೇಸ್ ನೋಡುವಾಗ ನನಗೆ ಅದೆಲ್ಲ ನೋಡಬೇಕಂತ ಅನಿಸ್ಲೇ ಇಲ್ಲ. ನೋಡಿ ಟಚ್ ಮಾಡಿದ್ರೇ ಎಷ್ಟು ಅದಕ್ಕೆ ಖುಷಿ ಆಗುತ್ತೆ, ಏನು ಮಾಡಲ್ಲ. ಇದೆಲ್ಲ ಗೋಟ್ ಇರ್ಬೋದು, ಇಲ್ಲ ಗೋಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಅದಿರ್ಬೋದು. ಬಟ್ ಇದರ ಫೇಸನ್ನೆಲ್ಲ ನೋಡಿದಾಗ ಮಟನ್ ತಿನ್ನಬೇಕು ಅಂತ ಅನಿಸುತ್ತಾ? ನನಗಂತೂ ಯಾವತ್ತೂ ಅನಿಸಲ್ಲ. ನಾನು ಮಟನ್ ತಿನ್ನೋದು ಬಿಟ್ಟು ಲಾಸ್ಟ್ ನಾನು ತಿಂದಿರೋದು ನಮ್ಮ ಊರಲ್ಲಿ ದೀಪಾವಳಿ ಹಬ್ಬಕ್ಕೆ ಮಾಡಿದ್ರು ನನ್ನ ಅಜ್ಜಿ ಮನೆಯಲ್ಲಿ, ಅಲ್ಲಿ ನಾನು ತಿಂದಿರೋದು. ಆಮೇಲೆ ನಾನು ಮಟನ್ ಟಚ್ ಮಾಡಲೇ ಇಲ್ಲ ಲೈಫಲ್ಲಿ. ಈವನ್ ಫಿಶ್ ಕೂಡ ನನಗೆ ಇಷ್ಟ ಇಲ್ಲ. ಮಟನ್ ನಾನು ಇನ್ನೂ ಲೈಫ್ ಟೈಮ್ಗೆ ನಾನು ತಿನ್ನೋದೇ ಇಲ್ಲ. ಆ್ಯಂಡ್ ಈಗ ತಿನ್ನೋದಂದರೆ ಒಂದು ಚಿಕನ್, ಅದು ಬಿಟ್ಟರೆ ಚಿಕನ್ ಅಷ್ಟೇ. ಅದು ಕೂಡ ಯಾವಾಗನಾದರೂ ಒಂದು ಸಲ ನಾನು ಚಿಕನ್ ತಿಂತೀನಿ, ಯಾವಾಗಲೂ ತಿನ್ನಲ್ಲ. ನೀವು ನನ್ನ ವೀಡಿಯೋದಲ್ಲಿ ನೋಡ್ಬೋದು, ಜಾಸ್ತಿ ನಾನು ತರಕಾರಿನೇ ಮಾಡೋದು. ಯಾಕೆ ಏನೋ ನನಗೆ ಇಷ್ಟನೇ ಇಲ್ಲ ಆ ಥರ ಎಲ್ಲ. ಫೈನಲ್ ಆಗಿ ಕೌ ಬಂತು. ಇದು ದನ ಅಲ್ವಾ, ಬಂತು. ಆ್ಯಂಡ್ ಇದು ನೋಡಿ ಎಷ್ಟು ಸೈಜಲ್ಲಿ ಎಷ್ಟು ದೊಡ್ಡದಾಗಿದೆ ಅಂದರೆ, ಇದು ದನ ತುಂಬಾ ದೊಡ್ಡದಾಗಿದೆ. ಬಟ್ ಎಷ್ಟು ಪಾಪವಾಗಿದೆ ಅಂದರೆ ಹೇಳೋದೇ ಬೇಡ, ಅಷ್ಟು ಪಾಪ ಇದೆ ಇದು. ನೋಡಿ ನಾನು ಟಚ್ ಮಾಡಿದ್ರು ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ಅಂತ. ನಾನು ಯಾವತ್ತು ದನ ಟಚ್ ಮಾಡಿದ್ದೀನಿ ಅಂತ ನನಗೆ ನೆನಪೇ ಇಲ್ಲ. ನಾನು ಮಾಡಲೇ ಇಲ್ವೇನೋ ಲೈಫಲ್ಲಿ. ಇದು ಫಸ್ಟ್ ಟೈಮು ಇರ್ಬೋದು, ಗೊತ್ತಿಲ್ಲ. ಇಲ್ಲ ನಾನು ದನ ಟಚ್ ಮಾಡಿಲ್ಲ. ಬಟ್ ನನಗೆ ಈ ಥರ ಎಲ್ಲ ಟಚ್ ಮಾಡೋದು, ಪ್ರಾಣಿಗಳನ್ನು ಹಿಡಿಯೋದೆಲ್ಲ ನನಗೆ ತುಂಬಾ ಆಸೆ. ಸೊ ಫೈನಲ್ ಆಗಿ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ಆಯಿತಾ. ಇಲ್ಲಿ ಲಾಸ್ಟ್ ಟೈಮ್ ಕೂಡ ಮಾಡಿದೆ, ಇಲ್ಲಿ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಹಂಪ್ಡ್ ಕ್ಯಾಮಲ್ ಅಂತ ಹೇಳ್ತಾರೆ, ಇಲ್ಲಾಂದರೆ ಬ್ಯಾಕ್ ಟ್ರೈನ್ ಕ್ಯಾಮಲ್ ಅಂತ ಕೂಡ ಹೇಳ್ತಾರೆ. ಇದು ನಾರ್ಮಲ್ ಒಂಟೆ ಅಲ್ಲ, ಇದು ಒಂಥರ ಡಿಫ್ರೆಂಟ್ ಒಂಟೆ. ಸೈಜಲ್ಲಿ ಆನೆ ಥರ ಇತ್ತು, ಆನೆಗಿಂತ ದೊಡ್ಡದಾಗಿಯೇ ಇತ್ತು. ಇದು ತುಂಬ ಫ್ಯಾಟ್ ಆಗಿತ್ತು, ಏನೋ ಒಂಥರ ಡಿಫ್ರೆಂಟ್. ನಾನು ನೋಡೋದು ಇದು ಫಸ್ಟ್ ಟೈಮ್ ಈ ಥರ ರಿಯಲ್ ಆಗಿ ನೋಡೋದು. ಇದು ಕಂಪ್ಲೀಟಾಗಿ ಇದಕ್ಕೆ ಕವರ್ ಮಾಡಿದ್ರು. ಇದು ಸ್ವಲ್ಪ ಡೇಂಜರಸ್ ಇರ್ಬೋದು ಏನೋ, ಬಟ್ ನೋಡಲಿಕ್ಕೆ ಕ್ಯೂಟ್ ಆಗಿತ್ತು ಫೇಸ್. ನೋಡಿ ಮನುಷ್ಯರು ಅದರ ಹತ್ರ ಬಂದು ಕೂಡಲೇ ಬರುತ್ತೆ, ಏನಾದರೂ ಕೊಡ್ತಾರೆ ಫುಡ್ ಅಂತ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಇದೊಂಥರ ತುಂಬ ಡಿಫ್ರೆಂಟ್ ಇತ್ತು. ಸೈಜಲ್ಲಿ ಮಾತ್ರ ತುಂಬ ದೊಡ್ಡದಾಗಿತ್ತು ಆಯಿತಾ. ನೆಕ್ಸ್ಟ್ ಈಗ ನೀವು ನೋಡ್ತಿರೋದು ನನ್ನ ಫೇವ್ರೆಟ್ ಆ್ಯನಿಮಲ್ ಬಂದು
ಬೆಂಗಾಲ್ ಟೈಗರ್, ಇದು ವೈಟ್ ಟೈಗರ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಬರ್ತಿದೆ ಅಂತ. ಇಲ್ಲಿ ನಾನು ನನ್ನ ಹಸ್ಬೆಂಡ್ ಮಾತ್ರ ಇರೋದು ಇದನ್ನು ನೋಡ್ತಾ, ಬೇರೆಯವರೆಲ್ಲ ಯಾರೂ ಇಲ್ಲ. ಇದು ನಾವು ಕರೆಕ್ಟ್ ಟೈಮ್ಗೆ ಇಲ್ಲಿ ಬಂದು ನಿಂತಿದ್ದೀವಿ, ಯಾಕಂದರೆ ಈ ಟೈಮಲ್ಲಿ ಅದಕ್ಕೆ ಫುಡ್ ಕೊಡ್ತಾರೆ. ಅಂದರೆ ಒಂದು 7ರಿಂದ 8 ಚಿಕನ್ ಕೊಡ್ತಾರೆ ಆಯಿತಾ. ಸೊ ಅದೆಲ್ಲ ನಾನು ಇದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡ್ತಿರ್ಬೋದು. ನೋಡಿ ನಾನಿಲ್ಲಿ ಏನೆಲ್ಲ ಒಂದು ಮಾಡ್ತಿದ್ದೀನಿ, ಸೊ ಅದನ್ನು ನೋಡ್ತಾ ಹೋಗ್ತಾ ಇದೆ ನೋಡಿ. ನಾನು ಗ್ಲಾಸ್ ಹೊಡಿಯೋದು ಅದಕ್ಕೆ ಕೇಳುತ್ತೆ, ಅಷ್ಟು ಗಟ್ಟಿಯಾಗಿ ಹೊಡಿತಿದ್ದೀನಿ. ಅಲ್ಲಿ ನೋಡ್ತಿರ್ಬೋದು, ಬರುತ್ತೆ, ನೋಡುತ್ತೆ, ಹೋಗುತ್ತೆ. ಈಗ ಅದಕ್ಕೆ ಫುಡ್ ಕೊಡ್ತಾರೆ ಆಯಿತಾ. ನೋಡಿ ನನ್ನ ಹತ್ತಿರದಲ್ಲೇ ಒಂದು ಚಿಕನ್ ತಂದು ಇಡ್ತಾರೆ. ಅವ್ರು ಹೇಳ್ತಾರೆ ನಿಲ್ಲಿ, ಈಗ ಹೋಗಬೇಡಿ ಫಸ್ಟು ಅಂತ ಹೇಳಿದರು ಅವ್ರು. ನೋಡಿ ಅಲ್ಲಿ ಇದ್ದಾರಲ್ಲ ಝೂ ಕೀಪರ್, ಅವ್ರು ಹೇಳ್ತಾರೆ ನಿಲ್ಲಿ ಅಂತ. ಅಲ್ಲಿ ನಾವಿಬ್ಬರೇ ಇದ್ದಿದ್ದು, ಅದಕ್ಕೆ ನಿಲ್ಲಿ ಅಂತ ಹೇಳಿದರು. ಈಗ ನನ್ನ ಹತ್ತಿರ ತೊಗೊಂಬಂದು ಚಿಕನ್ ಇಡ್ತಾರೆ. ಅದು ಹೇಗೆ ತಗೊಳ್ತದೆ ನೋಡಿ ಚಿಕನು, ನೀವಿಲ್ಲಿ ನೋಡ್ತಿರ್ಬೋದು. ಫ್ರೆಂಡ್ಸ್ ನೋಡಿದ್ರ ಈ ಜಲಕ್ ಹೇಗಿತ್ತು, ಅದು ಸೂಪರ್ ಆಯಿತಾ. ನನಗೆ ಎಷ್ಟು ಖುಷಿ ಆಯ್ತು, ನಾನು ಅದ್ರ ಒಟ್ಟಿಗೆ ಇದ್ದೀನಿ ಅಂತ ಅನಿಸ್ತು. ಮತ್ತು ಎಲ್ಲ ಚಿಕನನ್ನು ಅಲ್ಲಿ ನೀರಿದೆ ಅಲ್ಲ ಅಲ್ಲಿಗೆ ಹಾಕಿದ್ದಾರೆ, ಅದರಲ್ಲಿ ಒಂದೊಂದೇ ತೆಗೆದು ತಿನ್ನತ್ತೆ. ಆ ಸೀನ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಇದು ಮಾತ್ರ ನನ್ನದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಯಿತಾ. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಗೋಯಿತು. ಒಂದೊಂದು ಕೈಲೇನು ಚಿಕನ್ ಅಂಗಡಿ ಒಂದು ಚಿಕನ್ ತಿಂದ ಆತ್ಮಲ್ಲ ಈ ಕೈ ಚಿಕನ್. ನಾನು ಅಂದ್ಕೊಳ್ತಿದ್rini ಇದರ ಫೇಸ್ ನೋಡಿದರೆ ನಮ್ಮ ಗೂಚಿ ಫೇಸ್ ನೋಡಿದಾಗನೇ ಆಗುತ್ತೆ ನನಗೆ, ಎಲ್ಲೆಲ್ಲೂ ಗೂಚಿನೇ ಕಾಣಿಸುತ್ತೆ. ನಮ್ಮ ಗೂಚಿ ಫೇಸ್ ಕೂಡ ಈ ಥರನೇ ಇದೆ, ಫುಲ್ಲು ರೌಂಡಾಗಿ. ಆ್ಯಂಗ್ರಿ ಆದರೆ ಅಂತೂ ಹೇಳೋದೇ ಬೇಡ, ಇದೇ ಥರ ಇದೆ. ತಿನ್ನೋದು ಕೂಡ ಇದೇ ಥರನೇ, ಚಿಕನ್ನು ಕಚ್ಬಿಟ್ಟು ತಿನ್ನೋದು. ನಾನು ಇಷ್ಟು ಹತ್ತಿರದಲ್ಲಿ ನಾವು ಇಷ್ಟವರೆಗೆ ಟೈಗರ್ ಈ ಥರದೆಲ್ಲ ಆ್ಯನಿಮಲ್ಸ್ನ ನೋಡಲೇ ಇಲ್ಲ ಆಯಿತಾ. ಜಸ್ಟ್ ಒಂದು ಚಿಕ್ಕ ಗ್ಲಾಸ್ ಅಷ್ಟೇ. ಆ ಗ್ಲಾಸ್ ಅಂದರೆ ಎಷ್ಟು ತಿನ್ನಿರುತ್ತೆ, ತುಂಬ ಸಪುರವಾಗಿರುತ್ತೆ. ಅದು ಒಡೆದೋದ್ರೆ ಮುಗೀತು, ನಾವು ಅದು ಒಂದೇ ಆಗಿರ್ತೀವಿ, ಒಂದೇ ಜಾಗದಲ್ಲಿ ಇರ್ತೀವಿ ಅಷ್ಟೇ. ಹತ್ತಿರದಲ್ಲಿ ಇದ್ದೀವಿ ಏನೋ ಅಂತ ಅನಿಸುತ್ತೆ. ನಮ್ಮ ಇಂಡಿಯಾದಲ್ಲಿ ನಾವು ಮನೆಯಲ್ಲಿ ಸಾಕಲಿಕ್ಕೆ ನಾಯಿ, ಬೆಕ್ಕು ಇಂಥದವುಗಳನ್ನೆಲ್ಲ ಸಾಕ್ಬೋದು. ಬಟ್ ಇಲ್ಲಿ ಅರಬ್ಸ್ ಅವ್ರದ್ದು ಮನೆಯಲ್ಲಿ ಈ ಥರ ಟೈಗರ್ಸ್, ಲಯನ್ಸ್ ಎಲ್ಲನೂ ಸಾಕ್ಬೋದು. ಅಲೌ ಮಾಡ್ತಾರೆ ಈ ಕಂಟ್ರಿಯಲ್ಲಿ, ಅಲೌಡ್ ಇದೆ. ಸೊ ಚೆನ್ನಾಗಿರುತ್ತೆ ಅಲ್ಲ. ಸೊ ನನಗೇನು ಒಂದು ಅಲೌಡ್ ಇದ್ದರೆ ನಾನು ಡೆಫಿನೆಟ್ಲಿ ಒಂದು ಟೈಗರನ್ನು ಸಾಕ್ತೀನಿ ಅಂತ ನನಗೆ ಅನಿಸುತ್ತೆ. ಫ್ರೆಂಡ್ಸ್, ಝೂಗೆ ಬಂದು ತುಂಬಾ ಖುಷಿ ಆಯಿತು. ನಾನು ನನ್ನ ಹಸ್ಬೆಂಡಿಗೆ ಕೂತ್ಕೊಂಡಿದ್ದೀವಿ. ಆಫ್ ಶೋರ್ പോകുമ്പോഴത്തേക്ക് അത് ഓഫ് സിം സ്വിച്ച് ഓഫ് ആക്കിയിട്ടു. 4161 നമ്പർ ഉണ്ടല്ലോ, ഇടയ്ക്കിടയ്ക്ക് പോകുന്നുണ്ടാവും. ಈಗ ಫೈನಲಿ ನಾವು ಸ್ನೇಕ್ಸ್ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ಸ್ನೇಕ್ಸ್ ಇದೆ, ಅದನ್ನು ನೋಡ್ಲಿಕ್ಕೆ ಅಂತ ಬಂದಿದ್ದೀವಿ. ನಿಮಗೇನೆ ತೋರಿಸ್ತೀನಿ ಎಷ್ಟು ಡಿಫ್ರೆಂಟ್ ಆಗಿರುವ ಸ್ನೇಕ್ಸ್ ಇದೆ ಅಂತ. ನಾನು ಜಾಸ್ತಿ ವೀಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ, ನಾನು ಆಲ್ರೆಡಿ ನೋಡಿದ್ದೀನಲ್ವ, ಮತ್ತೆ ಅದನ್ನೇ ವೀಡಿಯೋ ಮಾಡೋದೇನು ಅಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರೋದು ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ನೋಡಿದ್ದೀನಿ, ನಿಮಗೂ ತೋರಿಸ್ತೀನಿ. ಓಕೆ,
ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ದೊಡ್ಡ ಸ್ನೇಕ್ ಇದು ಅಂತ, ತುಂಬ ದೊಡ್ಡದು ಆ್ಯಂಡ್ ತುಂಬ ಫ್ಯಾಟ್ ಆಗಿತ್ತು. ಆ್ಯಂಡ್ ಅದರ ಫೇಸ್ ಉಂಟಲ್ಲ, ಇದೇ ನಾನು ಹೇಳಿರೋದು ಕ್ಯೂಟ್ ಆಗಿರುವ ಸ್ನೇಕ್ ಅಂತ. ಆ ಫೇಸ್ ತುಂಬಾ ಕ್ಯೂಟ್ ಆಗಿತ್ತು. ಇಲ್ಲಿ ನೀವು ನೋಡ್ಬೋದು, ನಾನು ಇನ್ನೂ ಹತ್ತಿರದಲ್ಲಿ ತೋರಿಸ್ತೀನಿ ಇದರ ಫೇಸು. ಆ್ಯಂಡ್ ಇದರ ಕಲರ್ ನೋಡಿ, ಇದು ಆ್ಯನಕೊಂಡ ಇರ್ಬೋದು, ಪೈಥಾನ್ ಇರ್ಬೋದು, ಗೊತ್ತಿಲ್ಲ ನನಗೆ. ನಾನು ನೇಮ್ಸ್ ಎಲ್ಲ ನೋಡಲಿಕ್ಕೆ ನನಗೆ ನೆನಪೋಯ್ತು ಇದರದ್ದು. ಇದನ್ನು ನೋಡೋಷ್ಟರಲ್ಲಿ ಅದು ನೇಮ್ ಎಲ್ಲ ಯಾರು ನೋಡ್ತಾರೆ ಅಲ್ವಾ. ಸೊ ಕಣ್ಣು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಕಲರ್ ತುಂಬ ಚೆನ್ನಾಗಿದೆ ಇದರದ್ದು. ಫುಡ್ ಈ ಸ್ನೇಕ್ಸ್ ಎಲ್ಲ ಫುಲ್ಲು ತಿಂದ್ಬಿಟ್ಟು ಮಲಗಿದೆ ಇರ್ಬೋದು. ಫುಲ್ಲು ನಿದ್ರೆಯಲ್ಲಿತ್ತು, ಸ್ವಲ್ಪನೂ ಶೇಕೆ ಆಗ್ತಿರ್ಲಿಲ್ಲ, ಏನೂ ಇಲ್ಲ, ಚೆನ್ನಾಗಿ ನಿದ್ರೆ ಮಾಡ್ತಾಯಿತ್ತು. ಕರಡಿ. ನೆಕ್ಸ್ಟು ಎಲಿಫ್ಯಾಂಟ್ಸ್, 2 ಎಲಿಫ್ಯಾಂಟ್ ಇತ್ತು, ಮತ್ತು ಒಳಗಡೆ ಇರ್ಬೋದು ಎಲಿಫ್ಯಾಂಟ್ಸು, ಗೊತ್ತಿಲ್ಲ. ಬಟ್ ಇದು ತುಂಬ ದೂರದಲ್ಲಿತ್ತು, ಯಾಕಂದರೆ ಇದು ಕಂಪ್ಲೀಟ್ ಝೂ ಮಾಡಿರೋದು ಗ್ಲಾಸಿಂದ, ಕಂಪ್ಲೀಟ್ ಗ್ಲಾಸಿಂದ ಮಾಡಿದ್ದಾರೆ ಆಯಿತಾ. ಸೊ ಸೇಫ್ಟಿಗೋಸ್ಕರ ತುಂಬ ದೂರದಲ್ಲಿ ಇಟ್ಟಿದ್ದಾರೆ ಇರ್ಬೋದು, ಇಲ್ಲಾಂದರೆ ಅದು ಗ್ಲಾಸ್ ಎಲ್ಲ ಯಾವ ಲೆಕ್ಕ ಎಲಿಫ್ಯಾಂಟಿಗೆ ಓಡ್ಕೊಂಡು ಬರ್ತವೆ. ಆ್ಯಂಡ್ ಫೈನಲ್ ಆಗಿ ನನ್ನ ಫೇವ್ರೆಟ್ ಇನ್ನೊಂದು ಟೈಪ್ ಇದು ಟೈಗರ್ ನೋಡಲಿಕ್ಕೆ ಸಿಕ್ತು. ಇದ್ರ ಜೊತೆ ನಾನು ಒಂದು ಮ್ಯಾಕ್ಸಿಮಮ್ ಅಂದರೂ 1.5 hour ಇದ್ರ ಜೊತೆ ಆಟಾಡ್ತಿದ್ದೆ ನಾನು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸಲ ನಾನು ಕರೆದಾಗ ಅದು ಬರುತ್ತೆ, ಈ ಥರ ಗ್ಲಾಸ್ ಹೊಡೆದಾಗ ಅದು ಏನು ಅಂತ ನೋಡಲಿಕ್ಕೆ ಬರುತ್ತೆ. ನಂದು ಅಂತೂ ಫುಲ್ ಅದಕ್ಕೆ ಪರಿಚಯ ಆಗಿರ್ಬೋದು, ಯಾಕಂದರೆ 1.5 hours ಅಲ್ಲೇ ನಿಂತ್ಕೊಂಡು ಕುತ್ಕೊಂಡು ಇದ್ವಿ ಅದ್ರ ಜೊತೆನೇ ನಾವು. ಫಸ್ಟ್ ಉಂಟಲ್ಲ ಈ ಟೈಗರ್ಸ್ ಇದೆ ಅಲ್ವಾ, ಅದು ಯಾರನ್ನು ಕೇರೆ ಮಾಡಲ್ಲ, ಮನುಷ್ಯರಿಗೆಲ್ಲ ಫೇಸಲ್ಲಿ ನೋಡೋದೇ ಇಲ್ಲ, ಕಣ್ಣಲ್ಲಿ ನೋಡೋದೇ ಇಲ್ಲ, ಸುಮ್ಮನೆ ಕೆಳಗಿಂದ ನೋಡುತ್ತೆ ಮತ್ತು ಕೇರೆ ಮಾಡಲ್ಲ ಆಯಿತಾ. ಸೊ ಲಾಸ್ಟಿಗೆ ಕರೆಕ್ಟಾಗಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ನಮಗೆ ಜಾಸ್ತಿ ಹೊತ್ತು ಯಾರು ಇರ್ತಾರೆ ಅವ್ರಿಗೆ ನೋಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಯಿತಾ. ಅದೊಂದು ನನಗೆ ಗೊತ್ತಾಯಿತು. ಸೊ ಇಲ್ಲಿ ನೋಡಿ, ಈ ಟೈಗರ್ಸ್ ಇದು ಸೈಜ್ ಇದೆ ಅಲ್ಲ, ಎಷ್ಟು ದೊಡ್ಡದಾಗಿರುತ್ತೆ. ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ, ಚಿಕ್ಕದು ಕಾಣಿಸ್ತಿರ್ಬೋದು, ಬಟ್ ತುಂಬ ಸೈಜ್ ದೊಡ್ಡದಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಆ ಫೇಸ್ ಮಾತ್ರ ತುಂಬ ಕ್ಯೂಟ್ ಆಗಿರುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡಿ ಟೈಗರ್ ಹೇಗೆ ಬರ್ತಿದೆ ಅಂತ, ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಫ್ರೆಂಡ್ಸ್ ಇವತ್ತು ನಮ್ಮದು ಡೇ ಫುಲ್ಲು ಟೈಗರ್ ಜೊತೆ. ನನಗೆ ಇಲ್ಲಿಂದ ಹೋಗ್ಲಿಕ್ಕೇ ಮನಸ್ಸಿಲ್ಲ, ಅಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಈ ಆ್ಯನಿಮಲ್ಸ್ ಎಲ್ಲ ಈವ್ನಿಂಗ್ ಮೇಲೆ ಆಚೆ ಬರುತ್ತೆ. ಮತ್ತು ಇಲ್ಲಿ ಇದಕ್ಕೆ ಎಲ್ಲದಕ್ಕೂ ರೂಮ್ಸ್ ಇದೆ, ಒಂಥರ ಗುಹೆ ಥರ. ಅದರಲ್ಲಿ ಫುಲ್ AC ಎಲ್ಲ ಇರುತ್ತೆ, AC ರೂಮ್ಸಲ್ಲೇ ಇರೋದಿದೆಲ್ಲ. ಯಾಕಂದರೆ ಬಿಸಿಲು ಅಲ್ಲ, 24 hours 365 days ಕೂಡ ACನೇ ಇರುತ್ತೆ ಇದಕ್ಕೆಲ್ಲ ಆ್ಯನಿಮಲ್ಸಿಗೆ. ಈವನ್ ಇಲ್ಲಿ ಪ್ಲ್ಯಾಂಟ್ಸ್, ಮರ ಗಿಡಗಳಿಗೆಲ್ಲನೂ AC ಅಲ್ಲಿ ಇಡ್ತಾರೆ. ಫಾರ್ಮ್ಸ್ಗೆ ಹೋದರೆ ಗೊತ್ತಾಗುತ್ತೆ ನಿಮಗೆ. ನಂದು ಫಾರ್ಮ್ ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ನೀವು ನೋಡ್ಬೋದು ಅದರಲ್ಲಿ. ನಾನೀಗ ಬೇರೆ ಸೈಡಲ್ಲಿ ಬಂದು ಕೂತ್ಕೊಂಡಿದ್ದೀನಿ ನೋಡಿ, ಅದು ಹೆಂಗೆ ಬರ್ತಿದೆ ನೋಡಿ. ನಾನು ಗ್ಲಾಸ್ ಈ ಥರ ಹೊಡೆದೆ, ಸೊ ಬಂತು ನೋಡಿ. ಅದಕ್ಕೀಗ ನಂದು ಒಳ್ಳೆ ಪರಿಚಯ ಆಗಿರ್ಬೋದೇನೋ ಗೊತ್ತಿಲ್ಲ.
ನಾನು ನಮ್ಮ ಗೂಚಿಗೆ ಹೇಗೆ ಕರಿತಿದ್ದೀನಿ ಆ ಥರನೇ ಕರಿತಿದ್ದೀನಿ ಇದನ್ನು. ಇದು ಚಿರತೆ ಆ್ಯಂಡ್ ಇದು ಏನು ಅಂತ ಗೊತ್ತಿಲ್ಲ ನನಗೆ, ನಾನು ನೇಮ್ಸ್ ನೋಡಿಲ್ಲ. ಬಟ್ ಇದು ಫುಲ್ ವೈಟ್ ಕಲರಲ್ಲಿದೆ. ನೋಡಿ ಹೆಂಗೆ ನೋಡ್ತಾ ಇದೆ, ಎಷ್ಟು ಪಾಪ ಇರ್ಬೋದಲ್ವಾ ಇದು. ದೊಡ್ಡ ಕಾಡ್ಲ Exit. Lumpur. ಫೈನಲ್ ಆಗಿ ನಾವು ಝೂಯಿಂದ ಆಚೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ದೊಡ್ಡ ಎಲಿಫೆಂಟ್ ಸ್ಟ್ಯಾಚು ಇದೆ. ಅಲ್ಲಿಂದ ಫೋಟೋ ತೆಗಿಲಿಕ್ಕೆ ಹೇಳ್ತಿದ್ದೀನಿ. ನನ್ನ ಹಸ್ಬೆಂಡ್ ಫೋನಲ್ಲಿದ್ದಾರೆ, ಅವರು ಯಾವ ರೀತಿ ವೀಡಿಯೋ ಮಾಡ್ತಿದ್ದಾರೆ ಅಂತ ಅವ್ರಿಗೇ ಗೊತ್ತಿಲ್ಲ. ಒಂದ್ಸಲ ಮೇಲೆ ಹಿಡಿತಾರೆ, ಒಂದ್ಸಲ ಕೆಳಗೆ ಹಿಡಿತಾರೆ, ಫೋನಲ್ಲಿ ಬ್ಯುಸಿ ಇದ್ರು ಕೆಲಸದ್ದು. ಸೊ ಝೂ ಎಲ್ಲ ನೋಡಿ ಆಯಿತು, ತುಂಬ ಚೆನ್ನಾಗಿತ್ತು. ನನಗೆ ಬೇಕಾದರೆ ನಾನು ಅಲ್ಲೇ 24 hours ಇರ್ತೀನಿ. ನನಗೆ ಅಷ್ಟು ಇಷ್ಟ ಎನಿಮಲ್ಸ್ ಅಂದರೆ, ಅದು ಕೂಡ ಟೈಗರ್. ಯಾವುದೇ ಎನಿಮಲ್ಸ್, ಟೈಗರ್ ಅಂತಲ್ಲ, ಯಾವುದೇ ಎನಿಮಲ್ಸ್ ಅಂದರೆ ನನಗೆ ತುಂಬಾ ಇಷ್ಟ. ನಾನು ಬರ್ಲಿಕ್ಕೇ ಕೇಳಲಿಲ್ಲ, ನನ್ನ ಹಸ್ಬೆಂಡ್ ನನಗೆ ಹೇಳ್ಕೊಂಡು ಬಂದದ್ದು. ನನ್ನ ಹಸ್ಬೆಂಡು ಹೋಗುವ ಟೈಮ್ ಆಯಿತು ಅಂತ ಹೇಳ್ಕೊಂಡು ಬಂದರು. ನಾನು ಪ್ರತಿ ಸಲ ಝೂಗೆ ಹೋದಾಗ ಆ ಥರನೇ ಮಾಡೋದು, ನಾನು ಬರ್ಲಿಕ್ಕೇ ಕೇಳಲ್ಲ. ಅಂದರೆ ಅಷ್ಟು ಇಷ್ಟ. ನಾನು ನೋಡಿಕೊಂಡು ನಿದ್ರೆ ಮಾಡಿದೆ 24 hours ಬೇಕಾದರೆ ಅಲ್ಲೇ ಕೂತ್ಕೊಳ್ತೀನಿ, ಅಷ್ಟಿಷ್ಟ. ಅದಾದಮೇಲೆ ಈಗ ಆಯಿತು, ಹೇಗೂ ಬಂದ್ವಿ. ಈಗ ಟೈಮ್ ಎಷ್ಟು? ನಮ್ಮ ಕೋತಿನಿ ನಾವು ಹೋಗಿರೋದು 4 ಗಂಟೆಗೆ ಒಳಗಡೆ, ಈಗ ಬಂದಿರೋದು 8:30 9 o'clock ಆಗ್ತಾ ಬಂತು. ಇನ್ನು ಮನೆಗೆ ಹೋಗೋದು. ಇನ್ನೇನಾದರೂ ಸ್ವಲ್ಪ ಲೈಟಾಗಿ ತಿಂದ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ಅಂತೂ ಮನೆಗೆ ಬಂದ್ವಿ. ನನ್ನ ಹಸ್ಬೆಂಡು ಚಿಕನ್ ತಗೊಂಡಿದ್ರು, ಚಿಕನ್ ಆ್ಯಂಡ್ ಸೂಪ್ ಮತ್ತು ಕುಬೂಸ್ ಏನು ಹೇಳ್ತೀರಾ ಅದು ಇಲ್ಲೇ ಎಂಡ್ ಮಾಡ್ತೀನಿ. ಅದಿತ್ತು, ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಕೆಲಸ. ಸೊ ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.